ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಅಯಾನಿಕ್ ಈಕ್ವಿಲಿಬ್ರಿಯಮ್ ಅನ್ನೋ ಚಾಪ್ಟರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 8 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 9th ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಬಫರ್ ಸೊಲ್ಯೂಷನ್ನು, ಬಫರ್ ಕೆಪಾಸಿಟಿ ಅಂದ್ರೇನು, ಟೈಪ್ಸ್ ಆಫ್ ಬಫರ್ ಸೊಲ್ಯೂಷನ್ಸ್ ಅಂದ್ರೇನು, ಹೌ ಇಟ್ ಗೋಯಿಂಗ್ ಟು ಅಫೆಕ್ಟ್ ದಿ pH ಆಫ್ ಎ ಸೊಲ್ಯೂಷನ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬಫರ್ ಸೊಲ್ಯೂಷನ್ ಅಂದರೆ ಏನು? The buffer solution is a one which maintains its pH fairly constant even upon the addition of a small amounts of acid or a base. That we are going to call it as a buffer solution. Buffer solution is a solution in which when you add acid or a base, you know that the pH automatically there will be increase. If there is a if you add a substance, acid substance, the pH will be less than 7, but it will be acidic in nature. Similarly, if the pH is more than 7, then basic anta heltivi. Now I am going to take one particular solution. Either you are going to add an acid or you are going to add a base. The pH of that particular solution remains same. That particular solution I am going to call it as the buffer solution. So, ಇದು ಯಾಕೆ ಬಫರ್ ಸೊಲ್ಯೂಷನ್ ಯಾಕೆ ಓದಬೇಕು ನಾವು? ವೇರ್ ಇಟ್ ಈಸ್ ಯೂಸ್ಫುಲ್? A lot of biological and chemical reaction need a constant pH for a particular reaction to proceed. ಯಾವುದೋ ಒಂದು ರಿಯಾಕ್ಷನ್ ಆಗಬೇಕು ಅಂತಂದರೆ ಕಾನ್ಸ್ಟೆಂಟ್ ಪಿ ಎಚ್ ಇದ್ದರೆ ಮಾತ್ರ ರಿಯಾಕ್ಷನ್ ಆಗುತ್ತಲ್ಲ. ಅಂತ ಐ ಕ್ಯಾನ್ ಯೂಸ್ ಎ ಬಫರ್ ಸೊಲ್ಯೂಷನ್ ಆ್ಯಂಡ್ ಐ ಕ್ಯಾನ್ ಮೇಂಟೈನ್ ದಿ ಪಿ ಎಚ್ ಅಟ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾಗಿ ನಾನು ಬಫರ್ ಸೊಲ್ಯೂಷನ್ಗೆ ಯೂಸ್ ಮಾಡಬೇಕಾಗತ್ತೆ. There are two different types of buffer solution. One we are going to call it as an acidic buffer, other one we are going to call it as a basic buffer. Acidic buffer ಅಂತಂದರೆ a weak acid together with a salt of the same acid with a strong base. Weak acid and salt of the ಸ್ಟ್ರಾಂಗ್ ಬೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಆ್ಯಸಿಡ್ ಅದನ್ನು ತೊಗೊಳ್ತೀವಲ್ಲ, ಆ ಕಾಂಬಿನೇಷನ್ ಇರುವಂಥ ಆ್ಯಸಿಡ್ಸ್ಗೆ ನಾವೇನಂತ ಕರಿತೀವಿ, ಆ ಕಾಂಬಿನೇಷನ್ ಇರುವಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಆಸಿಡಿಕ್ ಬಫರ್ ಅಂತ ಹೇಳ್ತೀವಿ. ವೀಕ್ ಆ್ಯಸಿಡು, ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಬೇಸ್ ಅವೆರಡೂ ಇದ್ದಾಗ ಅದಕ್ಕೆ ನಾವೇನಂತ ಕರಿತೀವಿ, ಆಸಿಡಿಕ್ ಬಫರ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಅಸಿಟೇಟ್. ಸೊ ಇಲ್ಲೇನಾಗ್ತಾ ಇದೆ, ಯಾಕೆ ನಾವು ವೀಕ್ ಆ್ಯಸಿಡ್ ತೊಗೊಂಡು ವೀಕ್ ಆ್ಯಸಿಡ್ದೇ ಸಾಲ್ಟ್ ಆಫ್ ದಿ ಸೇಮ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್ ತೊಗೋಬೇಕು ಅಂದರೆ ನನಗೆ ಕಾಮನ್ ಅಯಾನ್ ಜನರೇಟ್ ಆಗಬೇಕಲ್ಲ, ಯಾಕೆ ಅಂತ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ನಾವು ವೀಕ್ ಆ್ಯಸಿಡು, ಸಾಲ್ಟ್ ಆಫ್ ದಿ ಸೇಮ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್ನ ನಾವು ತೊಗೊಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಆಸಿಡಿಕ್ ಬಫರ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಇನ್ನೊಂದಕ್ಕೆ ನಾವು ಬೇಸಿಕ್ ಬಫರ್ ಅಂತ ಹೇಳ್ತೀವಿ. ವೀಕ್ ಬೇಸ್ ಆ್ಯಂಡ್ ಇಟ್ ಸಾಲ್ಟ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸಿಕ್ ಬಫರ್ಸ್ ಅಂತ ಹೇಳ್ತೀವಿ. ಅಮೋನಿಯಂ ಹೈಡ್ರಾಕ್ಸೈಡು, ಅಮೋನಿಯಂ ಕ್ಲೋರೈಡ್ ವೀಕ್ ಬೇಸು, ಅದರದ್ದು ಸಾಲ್ಟ್ ಆಫ್ ಇಟ್ಸ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್. HCl ಜೊತೆಗೆ ನೀವು ವೀಕ್ ಬೇಸ್ನ ಆ್ಯಡ್ ಮಾಡಿದಾಗ ಅಮೋನಿಯಂ ಕ್ಲೋರೈಡ್ ಆಗುತ್ತೆ. ಸೊ ಆ ಕಾಂಬಿನೇಷನ್ಗೆ ನಾವೇನಂತ ಕರಿತೀವಿ, ಬಿಗ್ ಬಫರ್ ಅಂತ ಹೇಳ್ತೀವಿ. ವೈ ಇಟ್ ಡಸಂಟ್ ಚೇಂಜ್ ದಿ ಪಿ ಎಚ್? ಪಿ ಎಚ್ ಯಾಕೆ ಹಾಗೆ ಉಳ್ಕೊಳ್ಳುತ್ತೆ, ಪಿ ಎಚ್ ಯಾಕೆ ಆಲ್ಟರ್ ಆಗಲ್ಲ ಅಂತ ನಾವು ನೋಡ್ಕೋಬೇಕು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಆ್ಯಕ್ಷನ್. ಹೌ ದಿಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಬಫರ್ ಸೊಲ್ಯೂಷನ್, ಹೌ ಇಟ್ ಗೋಯಿಂಗ್ ಟು ಆ್ಯಕ್ಟ್ ವಿತೌಟ್ ಚೇಂಜಿಂಗ್ ದಿ ಪಿ ಎಚ್. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಏನು ಮಾಡ್ತೀನಿ, ಬಫರ್ ಆ್ಯಕ್ಷನ್ ಆಫ್ ಎ ಆ್ಯಸಿಡ್ನ ತಗೊಳ್ತಾ ಇದ್ದೀನಿ, ಅಸಿಡಿಕ್ ಬಫರ್ನ ತಗೊಳ್ತಾ ಇದ್ದೀನಿ. ಅಸಿಡಿಕ್ ಬಫರ್ ಅಂದರೆ ನಿಮ್ಗೆ ಏನೇನಿರುತ್ತೆ, CH3COOH, CH3COONA. ವೀಕ್ ಆ್ಯಸಿಡು, ದ ಸಾಲ್ಟ್ ಆಫ್ ದಿ ಸೇಮ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್ ಇರೋದಕ್ಕೆ ನಾನು ಏನಂತ ಕರಿತೀನಿ, ಆಸಿಡಿಕ್ ಬಫರ್ ಅಂತ ಕರಿತೀನಿ. ಸೊ ನಾನಿಲ್ಲಿ ಅಸಿಟಿಕ್ ಆ್ಯಸಿಡು, ಸೋಡಿಯಂ ಅಸಿಟೇಟ್ ತೊಗೊಂಡಿದ್ದೀನಿ. ಅವೆರಡಕ್ಕೂ ನಾನೀಗ ತೊಗೊಂಡಿದ್ದೀನಿ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನಿವಾಗ HClನ ಆ್ಯಡ್ ಮಾಡ್ತಾ ಇದ್ದೀನಿ. ಅವ್ರೇನು ಹೇಳ್ತಾ ಇದ್ದಾರೆ, ಫಾರ್ ದಿಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಫ್ ಯು ಆ್ಯಡ್ ಎ ಆಸಿಡ್ ಆರ್ ಎ ಬೇಸ್ ದ pH ಡಸಂಟ್ ಚೇಂಜ್, pH ರಿಮೈನ್ಸ್ ಸೇಮ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾನು ಏನು ಮಾಡೋಣ, HCl ಹಾಕೋಣ, ಏನಾಗುತ್ತೆ ಅಂತ ನೋಡೋಣ. ಅದೇ ಥರ ಸ್ಟ್ರಾಂಗ್ ಬೇಸ್ ಹಾಕೋಣ, ಏನಾಗುತ್ತೆ ಅಂತ ನೋಡೋಣ. ಈಗ ಏನಿದೆ, ಅಸಿಟಿಕ್ ಆ್ಯಸಿಡು ಮತ್ತು ಸೋಡಿಯಂ ಅಸಿಟೇಟ್ ಇರೋ ಅಂಥ ಮಿಕ್ಸ್ಚರ್ಗೆ ನಾನೇನು ಮಾಡ್ತಾ ಇದ್ದೀನಿ, HClನ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತು HCl ಇಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ದೇರ್ಫೋರ್ ಇಟ್ ಅಂಡರ್ಗೋಸ್ ಕಂಪ್ಲೀಟ್ ಡಿಸೋಸಿಯೇಷನ್ ಆಸ್ H+ ಆ್ಯಂಡ್ Cl-. ಆದರೆ ನಿಮ್ಮದು ಅಸಿಟಿಕ್ ಆ್ಯಸಿಡ್ ಏನಿದೆಯಲ್ಲ ಅದು ವೀಕ್ ಆ್ಯಸಿಡ್ ಇದೆ, ಇಟ್ ಆಲ್ಸೋ ಅಂಡರ್ಗೋಸ್ ಅಯನೈಸೇಷನ್ ಪಾರ್ಷಿಯಲಿ ಆ್ಯಂಡ್ ಇಟ್ ಗೋಯಿಂಗ್ ಟು ಗಿವ್ CH3COO-. ಸಿಮಿಲರ್ಲಿ ದ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಬೇಸ್ ಏನಿದೆಯಲ್ಲ, ಸಾಲ್ಟ್ ಆಫ್ ದಿ
ಸ್ಟ್ರಾಂಗ್ ಆಸಿಡ್ ಏನಿದೆಯಲ್ಲ ಅದು CH3COO ಅದು ಡಿಸೋಸಿಯೇಟ್ ಆಗುತ್ತೆ CH3COO-. ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಇವಾಗ HCl ಆ್ಯಡ್ ಮಾಡ್ತಾ ಇದ್ದೀವಿ. HCl ಆ್ಯಡ್ ಮಾಡಿದ ತಕ್ಷಣ H+Cl ಆಗಿ ಅದು ಸ್ಪ್ಲಿಟ್ ಆಗುತ್ತೆ. ಸೊ ಆ್ಯಸ್ ಯು ಆ್ಯಡ್ H+ ions, so CH3COO- ion will be more in number because of the common ion. It is present in acetic acid also, it is present in sodium acetate also. Where both of them they dissolve in water, both of them will give acetate ion. Thereby there will be more number of acetate ions compared to that of Na+. Therefore CH3COO- ions will interact with H+ to form the CH3COOH. So thus when you add H+, when you add acid, the pH doesn't change, pH remains the same. ಯಾಕೆ ಅಂದರೆ ನನಗೆ pH ಜಾಸ್ತಿ ಆಗಬೇಕು ಅಂದರೆ ಏನಾಗಬೇಕು, ಅಸಿಡಿಟಿ ಜಾಸ್ತಿ ಆಗಬೇಕು, H+ ion ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು. ಆದರೆ ನನ್ನ ಸೊಲ್ಯೂಷನ್ಲಿ ಆಫ್ಟರ್ ಆ್ಯಡಿಂಗ್ ದಿ HCl ಆಲ್ಸೋ there is no increase in the concentration of the H+, because whatever the H+ that has been formed, immediately it going to react with sodium acetate, thereby it neutralizes to get back the sodium, give back the acetic acid. ಸೊ ಈಗ ಅದನ್ನೇ ಸಾಲ್ಟ್ನ ತೊಗೊಳ್ಳೋಣ, ಸೇಮ್ ಅಸಿಡಿಕ್ ಬಫರ್ನ ತೊಗೊಳ್ಳೋಣ. ಅದಕ್ಕೆ ಏನು ಮಾಡೋಣ, NaOH ಹಾಕೋಣ. NaOH ಆಲ್ಸೋ ಸ್ಟ್ರಾಂಗ್ ಬೇಸ್, ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಸ್ H+ ಆ್ಯಂಡ್ OH-. ಸೊ ನನಗೆ ಬಫರ್ಗೆ ಏನಾಗ್ತಿದೆ, CH3COO- ಇದೆ, H+ ಇದೆ, Na+ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, Na+ ಮತ್ತು OH ಹಾಕ್ತಾ ಇದ್ದೀನಿ. ಸೊ ನನ್ನ ಸೊಲ್ಯೂಷನ್ದು pH ಜಾಸ್ತಿ ಆಗಬೇಕು. ಬೇಸಿಕ್ ಸೊಲ್ಯೂಷನ್ ಅಂದರೆ OH ion ಕಾನ್ಸಂಟ್ರೇಷನು ಜಾಸ್ತಿ ಆಗಬೇಕು. ಆದರೆ ಇಲ್ಲಿ ಆ್ಯಸ್ ಸೂನ್ ಆಸ್ ದ NaOH is formed, NaOH undergoes dissociation. As soon as the OH- forms, that immediately react with H+, thereby it going to form a water. Thereby, even though if you add a base also, there won't be any change in the pH. The pH remains the same. ಆ ಸೊಲ್ಯೂಷನ್ದು ಅಸಿಟಿಕ್ ಆ್ಯಸಿಡು ಸೋಡಿಯಂ ಅಸಿಟೇಟ್ದು ಏನು pH ಇರುತ್ತಲ್ಲ ಆ pH remains the same, either if you add a small amount of acid or a small amount of base. ಆಸಿಡ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇಟ್ ಗೆಟ್ ಸ್ಪ್ಲಿಟ್. ಅದೇನಾಗುತ್ತೆ, ಅಲ್ಲಿ H+ ಇರುತ್ತೆ, ದಟ್ H+ ವಿಲ್ ರಿಯಾಕ್ಟ್ ವಿತ್ CH3COO-. ಅದೇ ಥರ NaOH ಹಾಕಿದ್ರೆ ಏನಾಗುತ್ತೆ, OH- ಬರುತ್ತೆ. ವಾಟ್ ಎವರ್ ದ OH- that has been generated, immediately it going to react with H+, thereby it going to form a water molecules. ಹಾಗಾಗಿ pH ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಸೊ ದಿಸ್ ಇಸ್ ದ ವೇ ದ ಅಸಿಟಿಕ್ ಬಫರ್ ಗೋಯಿಂಗ್ ಟು ಆ್ಯಕ್ಟ್. ಆಫ್ಟರ್ ಆ್ಯಡಿಂಗ್ ದಿ ಸ್ಟ್ರಾಂಗ್ ಆ್ಯಸಿಡ್ ಆರ್ ಎ ಸ್ಟ್ರಾಂಗ್ ಬೇಸ್, ದ pH ಡಸಂಟ್ ಚೇಂಜ್. ಸೊ ಅದನ್ನು ನಾವು ಈಗ ಏನು ಮಾಡ್ಬೋದು, ಒಂದು ಪಿಕ್ಚರಲ್ಲಿ ತೋರಿಸಿದ್ರಾದರೆ ನಿಮ್ಗೆ ಏನಾಗ್ತಾ ಇದೆ, ಬಫರ್ ಸೊಲ್ಯೂಷನ್ ಇದೆ, ಅಸಿಟಿಕ್ ಆ್ಯಸಿಡು ಮತ್ತು ಸೋಡಿಯಂ ಅಸಿಟೇಟ್ ಮಿಕ್ಸ್ಚರ್ಗೆ ನಾನು ಅಸಿಟಿಕ್ ಬಫರ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು NaOH ಹಾಕ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಅಂದರೆ ಅಡಿಷನ್ ಆಫ್ OH ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. NaOH ಅಂದ್ರೇನು, ಅಡಿಷನ್ ಆಫ್ OH ಹಾಕಿದಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ H+ ಆ್ಯಂಡ್ ಇಟ್ ವಿಲ್ ಕಮ್ ಔಟ್ ಆ್ಯಸ್ ವಾಟರ್. ಅದೇ ಥರ CH3COO- ನಾನೇನು ಮಾಡ್ತಾ ಇದ್ದೀನಿ, H+ನ ಆ್ಯಡ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ ಅಂದರೆ CH3COO- ಆಗಿ ಅದು ಹೊರಗಡೆ ಬರ್ತಾ ಇದೆ. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಏನಾಗುತ್ತೆ, CH3COO ಇರುತ್ತೆ. Thereby there won't be any change in the pH of the solution. ಅದೇ ಥರ ಈಗ ಏನು ಮಾಡೋಣ, ಬಫರ್ ಆ್ಯಕ್ಷನ್ ಆನೆ ಬೇಸಿಕ್ ಬಫರ್ನ ನೋಡೋಣ. ಸೊ ಬೇಸಿಕ್ ಬಫರ್ ಅಂದ್ರೇನು, ವೀಕ್ ಬೇಸ್, ದ ಸಾಲ್ಟ್ ಆಫ್ ದಿ ಸೇಮ್ ಬೇಸ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್ನ ನಾವು ತೊಗೋಬೇಕಾಗತ್ತೆ. ಆ ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ, ಬಫರ್ ಅಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತೀವಿ. ಈ ಬಫರ್ಗೆ ನಾವು ಬೇಸಿಕ್ ಬಫರ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವೀಗ HCl ಹಾಕೋಣ, ವಿಚ್ ಇಸ್ ಎ ಆ್ಯಸಿಡ್ನ ಹಾಕ್ತಾ ಇದ್ದೀವಿ. ಅಗೇನ್ ಸೇಮ್ HCl ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್, H+ ಮತ್ತು Cl- ಆಗಿ ಅದು ಸ್ಪ್ಲಿಟ್ ಆಗುತ್ತೆ. ಆಸ್ ಸೂನ್ ಆಸ್ H+ ion form, that going to react with OH- ion. ಸೊ OH ಮತ್ತು H ಮತ್ತು OH ಕಂಬೈನ್ ಆಗಿಬಿಡುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ. H+ ಏನು ಫಾರ್ಮೇಷನ್ ಆಯಿತು ಆಫ್ಟರ್ ದಿ ಡಿಸೋಸಿಯೇಷನ್ ಆಫ್ HCl, ಇಟ್ ಇಮಿಡಿಯೇಟ್ಲಿ ಗೋಯಿಂಗ್ ಟು ರಿಯಾಕ್ಟ್ ವಿತ್ OH, ಇಟ್ ಗೋಯಿಂಗ್ ಟು ಫಾರ್ಮ್ ವಾಟರ್. ದೇರ್ಫೋರ್ ದ pH is not changed. The pH is H+ ions are neutralized. ಈಗ ನಮ್ಮ ಸೊಲ್ಯೂಷನಲ್ಲಿ pH ಚೇಂಜ್ ಆಗಬೇಕು ಆಫ್ಟರ್ ಆ್ಯಡಿಂಗ್ ಆ್ಯಸಿಡ್ ಅಂತಂದರೆ ಏನು ಅಂದರೆ H+ ion ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, H+ ion ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ, ನಲಿಫೈ ಆಗ್ತಾ ಇದೆ. ಆಸ್ ಸೂನ್ ಆಸ್ ಇಟ್ ಫಾರ್ಮ್, ಇಟ್ಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್. ದೇರ್ ವೋಂಟ್ ಬಿ ಎನಿ H+ ion. Therefore there is no change in the pH of the buffer. Similarly now I am going to add NaOH for the basic buffer. ಅದೇನಾಗುತ್ತೆ, NaOH ಏನಾಗುತ್ತೆ, ಇಟ್ ಗೆಟ್ ಸ್ಪ್ಲಿಟ್ ಆಸ್ H+ and OH-.
ಆಫ್ಟರ್ ಆ್ಯಡಿಂಗ್ NaOH ನಂದು pH ಜಾಸ್ತಿ ಆಗಬೇಕು ಅಂತಂದರೆ ಏನಾಗಬೇಕು, OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ನನ್ನ ಮಾಲಿಕ್ಯೂಲರ್. ಆದರೆ ಇಲ್ಲೇನಾಗುತ್ತೆ, ಆ್ಯಸ್ ಸೂನ್ ಆಸ್ ಯುವರ್ OH ಮೈನಸ್ ಫಾರ್ಮ್, ಇಟ್ ಇಮಿಡಿಯೇಟ್ಲಿ ರಿಯಾಕ್ಟ್ ವಿತ್ NH4 ಪ್ಲಸ್, ದೇರ್ ಬೈ it get neutralized and pH of the original molecule, original solution remains the same. This is the way, just by adding a small amount of an acid or a base, the pH doesn't change if it is buffer solution. ಪಿಕ್ಚೋರಿಯಲ್ಲಿ ತೋರಿಸೋದಾದರೆ ಬಫರ್ ಸೊಲ್ಯೂಷನ್ ತೊಗೊಂಡಿದ್ದೀವಿ, ಸೋಡಿಯಂ ಹೈಡ್ರಾಕ್ಸೈಡು ಸೋಡಿಯಂ ಕ್ಲೋರೈಡ್ನ ತೊಗೊಂಡಿದ್ದೀವಿ, ಅದಕ್ಕೆ ಏನು ಹಾಕ್ತಾ ಇದ್ದೀವಿ, H+ ಆ್ಯಡ್ ಮಾಡ್ತಾ ಇದ್ದರೆ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್, OH ಮೈನಸ್ ವಾಟರ್ ಆಗಿ ಹೊರಗಡೆ NH4Cl ಜೊತೆಗೆ ಮಾಡಿದ್ರೆ ಏನಾಗುತ್ತೆ, NH4 ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ, NH4OH ಆಗಿ ಹೊರಗಡೆ ಬರುತ್ತೆ. ಅಗೇನ್ ಯು ಆರ್ ಗೋಯಿಂಗ್ ಟು ಲೀವ್ ವಿತ್ NaOH, ಆ ಥರ ಆಗುತ್ತೆ. NaOH ಅಥವಾ NaCl ಆಗಿ ಉಳ್ಕೊಳ್ಳುತ್ತೆ ಅಲಾಂಗ್ ವಿತ್ ವಾಟರ್, ದೇರ್ ಫೋರ್ ದೇರ್ ಇಸ್ ನೋ ಚೇಂಜ್ ಇನ್ ದಿ pH. ದಿಸ್ ಇಸ್ ದ ವೇ ಇಟ್ ಗೋಯಿಂಗ್ ಟು ಆ್ಯಕ್ಟ್. Okay, now I know different buffer solutions are there. I am going to take either a acid buffer or a acidic buffer or a neutral buffer. I am going to, okay, I have the buffer. It doesn't change the pH after adding a acid, after adding a base. But how to compare the buffer action of those buffer solutions? ಯಾವುದು ಸ್ಟ್ರಾಂಗು, ಯಾವುದು ವೀಕು, ಯಾವುದು ಮೇಲೆ, ಯಾವುದು ಕೆಳಗೆ ಅಂತ ಹಿಂಗೆ ಕಂಪೇರ್ ಮಾಡೋದು. ಫಾರ್ ದಟ್ ವಿ ಹ್ಯಾವ್ ಎ ಯೂನಿಟ್, ಅಂಡ್ ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as a buffer capacity. The number of moles of an acid or a base when added to 1 liter of a buffer solution to change its pH by unity. So buffer capacity ಅಂದ್ರೇನು? Buffer capacity is nothing but buffer solution after adding an acid or a base, 1 mole of an acid or a base to 1 liter of a buffer solution, the pH doesn't change or it change by unity. ಯೂಶಲಿ 1 ಅಂದರೆ ನಾವು ಕನ್ಸಿಡರ್ ಮಾಡಲ್ಲ, ಚೇಂಜ್ ಬೈ ಯೂನಿಟಿ ಆಯಿತು ಅಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಬಫರ್ ಕೆಪಾಸಿಟಿ ಅಂತ ಹೇಳ್ತೀವಿ. ಬೇರೆ ಬೇರೆ ಬಫರ್ ಸೊಲ್ಯೂಷನ್ಗೆ ಬೇರೆ ಬೇರೆ ಬಫರ್ ಕೆಪಾಸಿಟಿ ಇರ್ತಾ ಹೋಗುತ್ತೆ. ಬಫರ್ ಕೆಪಾಸಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಅನ್ ಆಸಿಡ್ ಆರ್ ಎ ಬೇಸ್ ಆ್ಯಡೆಡ್ ಟು 1 ಲೀಟರ್ ಡಿವೈಡೆಡ್ ಬೈ ಚೇಂಜ್ ಇನ್ pH. ಅದೇನಾದರೂ ಚೇಂಜ್ ಇನ್ pH ಏನಾದರೂ ಬೈ ಯೂನಿಟಿ ಆಯಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಈ ಬಫರ್ ಆಕ್ಟಿವಿಟಿ ಯಾಕೆ ಇಂಪಾರ್ಟೆಂಟು ಅಂದರೆ, ಮೆನಿ ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ಆಕ್ಟಿವಿಟಿ ವಿಲ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಅಟ್ ಎ ಪರ್ಟಿಕ್ಯುಲರ್ pH. ಕಾನ್ಸ್ಟೆಂಟ್ pH ಅಲ್ಲಿ ಹಾಕ್ತಾ ಇದ್ದಾಗ ಅದೇ pH ನಾನು ರಿಯಾಕ್ಷನ್ ಮಾಡಬೇಕು ಅಂದಾಗ ನನಗೆ ಬಫರ್ ಆ್ಯಕ್ಷನ್ ಅಥವಾ ಬಫರ್ ಕೆಪಾಸಿಟಿ ಆರ್ ಬಫರ್ ಸೊಲ್ಯೂಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.